ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪ್ರಭು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಈ ಒಂದು ಒಳ್ಳೆ ಸಮಯದಲ್ಲಿ ಪರಿಶುದ್ಧವಾದ ಗ್ರಂಥದಲ್ಲಿರುವಂತ ಕೆಲವು ಮಾತುಗಳನ್ನ ನಾವು ಆಲೋಚನೆ ಮಾಡುತ್ತಾ ಹೋಗೋಣ. ವಾಕ್ಯವನ್ನು ಬಂಧಿಸಬಹುದಾ ಏನ್ರಿ? ಮನುಷ್ಯನು ಎಷ್ಟೋ ಬಲಶಾಲಿಯಾದಂತ ಆನೆವನ್ನ ಬಂಧಿಸುತ್ತಾನೆ, ಚಿರತೆಯನ್ನು ಬಂಧಿಸುತ್ತಾನೆ, ಕಣ್ಣಿಗೆ ಕಾಣದಿರುವ ಗಾಳಿಯನ್ನು ಬಂಧಿಸ್ತಾ ಇದ್ದಾನೆ. ಗ್ಯಾಸ್ ಮುಖಾಂತರ ಅದನ್ನು ಹೊರಗಡೆ ಬರುವಂಥದ್ದು ನಮಗೆ ಕಾಣ್ತದೆ. ಈ ಮನುಷ್ಯನಲ್ಲಿ ಇಷ್ಟೊಂದು ಜ್ಞಾನ ಇರಬೇಕಾದ್ರೆ ಪರಿಶುದ್ಧವಾದ ಗ್ರಂಥ, ದೇವರು ಬರೆಸಿರುವಂತ ಗ್ರಂಥವನ್ನ ಮನುಷ್ಯನು ಬಂಧಿಸೋದಕ್ಕೆ ಬಹಳಷ್ಟು ಜನರು ಪ್ರಯತ್ನ ಮಾಡಿದ್ದಾರೆ. ಇವತ್ತ ಯೇಸು ಸ್ವಾಮಿಯವರ ಬಗ್ಗೆ, ಪರಿಶುದ್ಧವಾದ ಗ್ರಂಥದ ಬಗ್ಗೆ, ಸುವಾರ್ತೆಯನ್ನು ಸಾರುವುದಕ್ಕೆ ಕೆಲವರು ಹೋದಾಗ ಹೊಡೆಯುವುದನ್ನ, ಬೈಯುವುದನ್ನ ನಾವು ನೋಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ ಕೂಡ. ಆದ್ರೆ ಇವ್ರಕ್ಕಿಂತ ಮುಂಚೆ ಎಷ್ಟೋ ಮಂದಿ ರಾಜರು, ಎಷ್ಟೋ ಮಂದಿ ಬೈಬಲ್ ವಿರೋಧಿಗಳು, ಎಷ್ಟೋ ಮಂದಿ ದೊಡ್ಡ ದೊಡ್ಡ ಮಹನೀಯರೇ ವಾಕ್ಯವನ್ನು ಬಂಧಿಸಬೇಕು ಅಂದ್ರೆ ದೇವರು ಬರೆಸಿರುವಂತಹ ಪರಿಶುದ್ಧವಾದ ಗ್ರಂಥವನ್ನ ಮುಚ್ಚಾಕಬೇಕು ಅಂದುಕೊಂಡು ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ದಾರೆ ಪ್ರಿಯರೇ. ಆದ್ರೆ ನಾವು ನೋಡುತ್ತಾ ಹೋಗೋಣ ಪ್ರಿಯರೇ, ನಮಗೆ ಧೈರ್ಯವನ್ನ ಬೈಬಲ್ ನಮಗೆ ನೀಡ್ತಾ ಇದೆ ಪ್ರಿಯರೇ. ಇವರೆಲ್ಲರೂ ಕೂಡ ಅನ್ಕೊಳ್ತಾ ಇದ್ದಾರೆ ಬೈಬಲ್ ಅಂದ್ರೆ ಮತ ಗ್ರಂಥ, ಯೇಸು ಸ್ವಾಮಿಯವರಂದ್ರೆ ವಿದೇಶಿ ದೇವರು, ಸಣ್ಣ ಕುಲದ ದೇವರು ಅನ್ಕೊಂಡಿದ್ದಾರೆ ಪ್ರಿಯರೇ. ಈ ಕುಲದ ಬಗ್ಗೆ ಹುಚ್ಚು ಹಿಡಿಯುವಂತವರಿಗೆ ನೀವು ಎಷ್ಟು ಹೇಳಿದ್ರೂ ಅರ್ಥ ಆಗಂಗಿಲ್ಲ. ಎಲ್ಲಾ ಮನುಷ್ಯರು ಒಬ್ಬನಿಂದಲೇ ಬಂದವರು ಎಂಬುದಾಗಿ ಅರ್ಥ ಮಾಡಿಕೊಂಡವರಿಗೆ ಗೊತ್ತಾಗುತ್ತದೆ ಇಲ್ಲಿ ಯಾವ ಕುಲವೂ ಕೂಡ ಇಲ್ಲ ಎಂಬುದಾಗಿ. ಏನ್ರಿ, ಪ್ರಾರಂಭದಲ್ಲಿ ಎಷ್ಟೋ ಮಂದಿ ಪ್ರವಾದಿಗಳು ದೇವರ ವಾಕ್ಯವನ್ನ ಹೇಳುವುದಕ್ಕೆ ಹೋದಂತವರು ಎಷ್ಟೋ ಮಂದಿ ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ, ಎಷ್ಟೋ ಮಂದಿ ಹಿಂಸೆಯನ್ನ ತಾಳಿಕೊಂಡಿದ್ದಾರೆ, ಎಷ್ಟೋ ಮಂದಿ ಕಣ್ಣೀರನ್ನ ಸುರಿಸಿ ದೇವರ ವಾಕ್ಯವನ್ನ ಬಿಡಲಾರದೆ ಸಾರಿದ್ದಾರೆ. ಯೇಸು ಸ್ವಾಮಿಯವರು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಹೋದ ಮೇಲೆ ಸೌಲ್ ಅನ್ನುವಂತ ವ್ಯಕ್ತಿ ಯೇಸು ಸ್ವಾಮಿಯವರನ್ನ ನಂಬಿದ ಮೇಲೆ ಪೌಲನಾಗಿ ಹೆಸರನ್ನ ಪಡೆದುಕೊಂಡಂತ ವ್ಯಕ್ತಿ ಸುವಾರ್ತೆಯನ್ನು ಸಾರೋದಕ್ಕೆ ಹೋದಾಗ ಅನೇಕ ಸಾರಿ ಸೆರೆಮನೆಯಲ್ಲಿ ಬಿದ್ದಿದ್ದಾನೆ, ಅಂದ್ರೆ ಜೈಲಿನಲ್ಲಿ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಆತನು ಹೇಳ್ತಾನೆ, 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನ ಒಂದು ಸಾರಿ ನಾವು ನೋಡಿಕೊಳ್ಳೋಣ. ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ. ಕಷ್ಟವನ್ನು ಅನುಭವಿಸಿದ್ದಾನಂತೆ, ದುಷ್ಕರ್ಮಿಯಂತೆ ಸಂಕೋಲೆ ಅಂದ್ರೆ ಸರಪಳಿಯಿಂದ ಕಟ್ಟಲ್ಪಟ್ಟವನಾಗಿದ್ದಾನೆ ಅಂತೆ. ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಎಷ್ಟೋ ಮಂದಿ ರಾಜರು, ಎಷ್ಟೋ ಮಂದಿ ವಿರೋಧಿಗಳು, ಎಷ್ಟೋ ಮಂದಿ ದೇವರನ್ನ, ಯೇಸು ಸ್ವಾಮಿಯವರನ್ನ, ಪರಿಶುದ್ಧವಾದ ಗ್ರಂಥವನ್ನ ಮುಚ್ಚಾಕಬೇಕು ಅನ್ಕೊಂಡು ಎಷ್ಟೋ ಮಂದಿ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ವಾಕ್ಯಕ್ಕೆ ಬಂಧನವಿಲ್ಲ ಅಂತ ಪೌಲವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಇವತ್ತ ಬಹಳಷ್ಟು ಮಂದಿ ಪತ್ರಿಕೆಯನ್ನ ಹಂಚುವಂತ ಸಂದರ್ಭದಲ್ಲಿ ಆ ಪತ್ರಿಕೆಯನ್ನ ತೆಗೆದುಕೊಂಡು ಹರಿದಾಕುವುದನ್ನ ನೋಡಿದ್ದೇವೆ. ಬೈಬಲ್ ಅನ್ನ ಹಂಚುವಂತ ಸಂದರ್ಭದಲ್ಲಿ ಬೈಬಲ್ ಅನ್ನ ಸುಡುವಂತದ್ದು ಕೂಡ ನಾವು ನೋಡಿದ್ದೇವೆ. ಇವ್ರು ಅನ್ಕೊಂತಾರೆ ಬೈಬಲ್ ಸುಟ್ರೆ ವಾಕ್ಯವು ನಿಂತೋಗ್ತದೆ, ಸುವಾರ್ತೆಯು ನಿಂತೋಗ್ತದೆ, ಕ್ರೈಸ್ತರನ್ನ ಹಿಂಸೆ ಪಡಿಸಿದರೆ ಸುವಾರ್ತೆಯು ನಿಂತೋಗ್ತದೆ ಅನ್ಕೊಂಡಿದ್ದಾರೆ ಪ್ರಿಯರೇ. ಇದು ಮನುಷ್ಯನಿಂದ ಉಂಟಾದದ್ದಲ್ಲ, ಸರ್ವಲೋಕ ಒಡೆಯನಾದಂತ ದೇವರ ವಾಕ್ಯವು. ಏನ್ರಿ, ಆ ವಾಕ್ಯ ಎಲ್ಲಿತ್ತು ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಇವತ್ತು ಬಹಳಷ್ಟು ಮಂದಿ ಅನ್ಕೊಂಡಿದ್ದಾರೆ ಈ ಬೈಬಲ್ ಅನ್ಕೊಳ್ಳೆ ವಾಕ್ಯ ಅನ್ಕೊಂಡಿದ್ದಾರೆ ಪ್ರಿಯರೇ. ಬೈಬಲ್ ನಲ್ಲಿರುವಂತದ್ದು ವಾಕ್ಯ ಅನ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಗೊತ್ತು, ಈ ಬೈಬಲ್ ನಲ್ಲಿರುವಂತ ಪ್ರತಿಯೊಂದು ಮಾತು ಕೂಡ ವಾಕ್ಯ ರೂಪವನ್ನ ಧರಿಸಿಕೊಂಡು ಪ್ರಾರಂಭದಲ್ಲಿ ಎಲ್ಲಿತ್ತು ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ,
ಯೋಹಾನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯಾರನ್ನ ಬಂಧಿಸಬೇಕು ಅನ್ಕೊಂಡಿದ್ದಾರೆ ಗೊತ್ತಾ? ಲೋಕಗಳನ್ನು ಉಂಟು ಮಾಡಿದ ಸರ್ವೇಶ್ವರನಾದ ಯೇಸು ಸ್ವಾಮಿಯವರನ್ನೇ ಬಂಧಿಸಬೇಕು ಅನ್ಕೊಂಡು ಸಣ್ಣ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಇದು ತಮ್ಮ ಜೀವನ ಪರ್ಯಂತ ಕೂಡ ಅವರೇ ಅಲ್ಲ, ಅವರ ಪೂರ್ವಿಕರು ಬಂದ್ರು ಕೂಡ, ಮುಂದೆ ಪೀಳಿಗೆ ಬಂದ್ರು ಕೂಡ, ತಮ್ಮ ಗರ್ಭದಲ್ಲಿ ಹುಟ್ಟಿ ಬಂದಂತವರು ಯಾರಾದ್ರೂ ಕೂಡ ಬಂಧಿಸಬೇಕು ಅಂದ್ರೆ ಆಗಂಗೆ ಇಲ್ಲ. ಯಾಕಂದ್ರೆ ಈ ವಾಕ್ಯವು ಎಲ್ಲಿತ್ತು ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಎಲ್ಲಿತ್ತು? ಈ ಲೋಕವನ್ನು ಉಂಟು ಮಾಡಿದಂತ ಸರ್ವೇಶ್ವರನಾದ ದೇವರ ಬಳಿಯಲ್ಲಿತ್ತು. ಆ ವಾಕ್ಯವು ದೇವರಾಗಿತ್ತು. ಏನ್ರಿ? ದೇವರನ್ನ ಬಂಧಿಸೋದಾಗುತ್ತಾ ಮನುಷ್ಯನ ಕೈಲಿ? ಸಾಧ್ಯನೇ ಏನ್ರಿ? ಮತ್ತೊಂದು ವಚನವನ್ನ ನೋಡಿಕೊಳ್ಳೋಣ. ಮೊಟ್ಟ ಮೊದಲಾಗಿ ಪ್ರಾರಂಭದಲ್ಲಿ ಇಸ್ರಾಯೇಲರನ್ನ ದೇವರು ಪ್ರೀತಿಸಿ ಮೋಶೆ ಅನ್ನುವಂತ ನಾಯಕನನ್ನ ನಿಲ್ಲಿಸಿ ಇಸ್ರಾಯೇಲರಿಗೆ ಪ್ರಾರಂಭದಲ್ಲಿ ವಾಕ್ಯವನ್ನ ಮೋಶೆಯ ಮುಖಾಂತರವಾಗಿ ಕೊಡ್ತಾನ ಪ್ರಿಯರೇ. ಆ ಸಂದರ್ಭದಲ್ಲಿ ಮೋಶೆಯವರು ತುಂಬಾ ಇಷ್ಟದಿಂದ 40 ದಿನ ಹಗಲಿರುಳು ಕಷ್ಟಪಟ್ಟು ದೇವರ ವಾಕ್ಯವನ್ನ ಕಲ್ಲಿನ ಹಲಿಗೆಗಳ ಮೇಲೆ ದೇವರು ಬರೆಸಿಕೊಟ್ರೆ ಅದನ್ನು ತೆಗೆದುಕೊಂಡು ಬೆಟ್ಟದಿಂದ ಕೆಳಗಡೆ ಇಳಿದು ಬರುವಂತ ಸಂದರ್ಭದಲ್ಲಿ ಇಸ್ರಾಯೇಲರೆಲ್ಲರೂ ಕೂಡ ದೇವರು ಮಾಡಿದ ಮಹತ್ ಕಾರ್ಯಗಳನ್ನ ಮರೆತು ತಮಗಿಷ್ಟ ಬಂದಂಗೆ ಬದುಕ್ತಾ ಇರ್ತಾರೆ. ಒಂದ್ಸರಿ ಆ ವಚನವನ್ನ ನೋಡಿಕೊಳ್ಳೋಣ. ವಿಮೋಚನ ಕಾಂಡ 32ನೇ ಅಧ್ಯಾಯ 19ನೇ ವಚನ. ಅವನು ಪಾಳೆಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹು ಕೋಪಗೊಂಡು ಕೈಯಲ್ಲಿದ್ದ ಶಿಲಾಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಏನ್ರಿ? ಪ್ರಾರಂಭದಲ್ಲಿ ದೇವರು ವಾಕ್ಯ ಬರೆಸಿಕೊಟ್ರೆ ಮನುಷ್ಯನು ಮಾಡುವಂತ ಅನೇಕವಾದ ದುಷ್ಕಾರ್ಯಗಳನ್ನ ನೋಡಿ ಒಬ್ಬ ನಾಯಕನಾದ ಆತನು ಮೋಶೆಯವರು ಕೋಪವನ್ನು ತಾಳಿಕೊಳ್ಳದಕ್ಕಾಗದೆ ಕೈಯಲ್ಲಿದ್ದ ಶಿಲಾಶಾಸನಗಳು ಅಂದ್ರೆ ದೇವರು ಬರೆಸಿದಂತ ವಾಕ್ಯವನ್ನ ಸಿಟ್ಟಿನಿಂದ ಒಡೆದಾಕ್ತಾನ ಪ್ರಿಯ. ಆದ್ರೂ ದೇವರು ಕೋಪಗೊಳ್ಳೋದಿಲ್ಲ. ಯಾಕಂದ್ರೆ ಆ ವಾಕ್ಯದಿಂದನೇ ಮನುಷ್ಯನಿಗೆ ರಕ್ಷಣೆ ಇದೆ. ಆ ವಾಕ್ಯವು ಕೇಳಿದ್ರೆ ಮನುಷ್ಯನು ರಕ್ಷಿಸಲ್ಪಡುತ್ತಾನೆ. ಅದಕ್ಕೆ ಮೋಶೆಯವರಿಗೆ ಮತ್ತೊಂದು ಸಾರಿ ದೇವರು ಕರೀತಾನೆ. ವಿಮೋಚನ ಕಾಂಡ 34ನೇ ಅಧ್ಯಾಯ 1ನೇ ವಚನ. ಯೆಹೋವನು ಮೋಶೆಗೆ ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಎಲ್ಲಿ ಒಡೆದಾಕಿರ್ತಾನಲ್ಲ, ಅದಕ್ಕೆ ಹೇಳ್ತಾನೆ ಮೋಶೆಗೆ ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಇನ್ನೂ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೋ. ನೀನು ಒಡೆದು ಬಿಟ್ಟ ಆ ಮೊದಲನೆಯ ಹಲಿಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ಅಂದ್ರೆ ಮನುಷ್ಯರನ್ನ ಎಷ್ಟು ದೇವರು ಪ್ರೀತಿಸಿದ್ದಾನಂತಂದ್ರೆ ಈ ವಾಕ್ಯವನ್ನ ಕೇಳಿದ್ರೆ ಮಗ ನೀನು ಪರಿಶುದ್ಧನಾಗಿ ನೀತಿವಂತನಾಗಿ ನಾನಿರುವಂತ ಪರಲೋಕಕ್ಕೆ ನೀನು ಬರುತ್ತಿದ್ದಿ ಅಂತ ದೇವರು ಪ್ರೀತಿಸಿ ಮತ್ತೊಂದು ಸಾರಿ ಬರ್ಕೊಡ್ತಾನ ಪ್ರಿಯ. ಒಬ್ಬ ರಾಜನು ಇವತ್ತು ಬಹಳಷ್ಟು ಮಂದಿ ಬೈಬಲ್ ಅನ್ನ ಸುಟ್ರೆ, ಪತ್ರಿಕೆಗಳನ್ನ ಸುಟ್ರೆ, ಚರ್ಚ್ಗಳನ್ನ ಒಡೆದಾಕಿದ್ರೆ, ಕ್ರೈಸ್ತರನ್ನ ಒಡೆದ್ರೆ ಈ ವಾಕ್ಯವು ನಿಂತ್ಕೊಳ್ತದೆ. ಕ್ರೈಸ್ತರು ಕೂಡ ಸಮಾಧಿಯಾಗಿ ಹೋಗ್ತಾರೆ ಅನ್ನುವಂತ ಕೆಟ್ಟ ಆಲೋಚನೆದಿಂದ ಇದ್ದಾರೆ ಪ್ರಿಯರೇ. ಏನ್ರಿ? ಇವರು ಹುಟ್ಟುವುದಕ್ಕಿಂತ ಮುಂಚೆ, ಇವರ ತಾತ ಹುಟ್ಟುವುದಕ್ಕಿಂತ ಮುಂಚೆ ಪೂರ್ವಿಕದಲ್ಲಿ ಒಬ್ಬ ರಾಜನು ಏನ್ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಏನ್ರಿ? ಯೆರೆಮೀಯನು ಬರೆದ ಗ್ರಂಥ 36ನೇ ಅಧ್ಯಾಯ 27ನೇ ವಚನ. ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬಾರೋಕನು ಬರೆದಿದ್ದ ಮಾತುಗಳ ಸುರುಳಿಯನ್ನು ಅರಸನು ಸುಟ್ಟು ಬಿಟ್ಟ ಮೇಲೆ, ಏನ್ರಿ ಅರಸನು ಏನ್ ಮಾಡ್ತಾನಂತಂದ್ರೆ ಒಂದು ಗ್ರಂಥವನ್ನ, ದೇವರು ಬರೆಸಿರುವಂತ ಬೈಬಲ್ ಅನ್ನುವಂತ ಗ್ರಂಥವನ್ನ ಓದ್ತಾ ಇರ್ತಾನೆ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಓದುವಂತ ಸಂದರ್ಭದಲ್ಲಿ ಅದನ್ನ ಚೂರಿಯಿಂದ ಹರಿದು ಬೆಂಕಿಯಲ್ಲಿ ಹಾಕಿ ಚಳಿ ಕಾಸ್ಕೊಂತ ಇರ್ತಾನ ಪ್ರಿಯರೇ. ಇವತ್ತು ಸುಡ್ತಾ ಇದ್ದಾರ್ರಿ ಬೈಬಲ್ ಅನ್ನ ಇವರು. ಪೂರ್ವಿಕದಲ್ಲೇ ಒಬ್ಬ ರಾಜನು ಸುಟ್ಟಾನೆ. ಆ ರಾಜನು ಅದನ್ನು ಸುಟ್ಟು ಚಳಿ ಕಾಸ್ಕೊಂತ ಇರ್ತಾನ ಪ್ರಿಯರೇ. ದೇವರು ಬರೆಸಿದಂತ ಲೇಖನಗಳನ್ನ, ದೇವರು ಬರೆಸಿದಂತ ವಾಕ್ಯಗಳನ್ನ, ದೇವರು ಬರೆಸಿರುವಂತ ಸತ್ಯ ಮಾತುಗಳನ್ನ ಓದ್ತಾ ಇರ್ತಾನೆ ಒಬ್ಬ ವ್ಯಕ್ತಿ. ಅದನ್ನ ಹರಿದು ಬೆಂಕಿಯಲ್ಲಿ ಹಾಕ್ತಾ ಇರ್ತಾನೆ. ಆ ಬೆಂಕಿಯಿಂದ ಚಳಿ ಕಾಸ್ಕೊಂತ ಇರ್ತಾನೆ.
ಆಗ ದೇವರು ಏನ್ ಹೇಳ್ತಾನಂತಂದ್ರೆ, ಯೆರೆಮೀಯನು ಬರೆದ ಗ್ರಂಥ 36ನೇ ಅಧ್ಯಾಯ ಪ್ರಿಯರೇ, ಯೆರೆಮೀಯನು ಬರೆದ ಗ್ರಂಥ 36ನೇ ಅಧ್ಯಾಯ 27ನೇ ವಚನ. ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬಾರೂಕನು ಬರೆದಿದ್ದ ಮಾತುಗಳ ಸುರುಳಿಯನ್ನು ಅರಸನು ಸುಟ್ಟು ಬಿಟ್ಟ ಮೇಲೆ ಯೆಹೋವನು ಯೆರೆಮೀಯನಿಗೆ ಈ ವಾಕ್ಯವನ್ನು ದಯಪಾಲಿಸಿದನು. ಮತ್ತೊಂದು ಸಾರಿ ವಾಕ್ಯವನ್ನ ದೇವರು ಬರೆಸಿದನು ಪ್ರಿಯರೇ. ಮತ್ತೊಂದು ವಚನವನ್ನ ನೋಡಿಕೊಳ್ಳೋಣ ಪ್ರಿಯರೇ. ಯೆರೆಮೀಯನು ಬರೆದ ಗ್ರಂಥ 36ನೇ ಅಧ್ಯಾಯ 32ನೇ ವಚನ. ಆಗ ಯೆರೆಮೀಯನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ನೇರಿಯನ ಮಗನಾಗಿರುವ ಲೇಖಕನಾದ ಬಾರೂಕನಿಗೆ ಕೊಡಲು ಅವನು ಅದರಲ್ಲಿ ಯೋಧದ ಅರಸನಾದ ಯೆಹೋಯಾಕೀಮನು ಬೆಂಕಿಯಲ್ಲಿ ಸುಟ್ಟನಂತ ಹೇಳಿದ್ನಲ್ರಿ, ಆತನ ಹೆಸರೇ ಯೆಹೋಯಾಕೀಮನು. ಯೆಹೋಯಾಕೀಮನು ಬೆಂಕಿಯಲ್ಲಿ ಸುಟ್ಟ ಗ್ರಂಥದ ಎಲ್ಲಾ ಮಾತುಗಳನ್ನಲ್ಲದೆ ಇನ್ನು ಇಂಥ ಅನೇಕ ಮಾತುಗಳನ್ನು ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬರಿದನು. ಅಂದ್ರೆ ಎಂತೆಂತ ರಾಜರು ದೇವರ ವಾಕ್ಯವನ್ನ ಬಂಧಿಸಬೇಕು, ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಪ್ರೇರ. ಇವ್ರು ಮಾಡುವಂಥದ್ದು ಸಣ್ಣದಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದನೇ ಬಹಳ ಗರ್ವ ಹೊಂದಿಕೊಳ್ತಾ ಇದ್ದಾರೆ ಪ್ರೇರ. ಅವರಿಗೆ ಗೊತ್ತಿಲ್ಲ ಯಾವುದನ್ನ ನಾವು ನಿಲ್ಲಿಸ್ತಾ ಇದ್ದೇವೆ, ಯಾವುದನ್ನ ನಾವು ಅಡ್ಡಿಪಡಿಸ್ತಾ ಇದ್ದೇವೆ, ಯಾವುದನ್ನ ನಾವು ಎದುರು ಹಾಕೊಳ್ತಾ ಇದ್ದೀವಿ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ ಪ್ರಿಯರೇ. ಒಬ್ಬ ರಾಜನು ಸುಟ್ಟಂತ ಗ್ರಂಥವನ್ನೇ ಆ ರಾಜನಿಗೆ ಯಾವ ಸ್ಥಿತಿ ಬರ್ತದೆ ಗೊತ್ತಾ? ಸತ್ತ ಮೇಲೆ ಊಣಿಸಿಡಕ್ಕೂ ಕೂಡ ಕೊಡಂಗಿಲ್ಲ. ಚಳಿಗಾಲಕ್ಕೂ ಬೇಸಿಗೆ ಕಾಲಕ್ಕೂ ಎಣವು ರೋಡ್ ಮೇಲೆ ಹಂಗೆ ಬಿದ್ದಿರ್ತದೆ ಪ್ರಿಯರೇ. ನೀವು ಯೆರೆಮೀಯನ ಬರೆದ ಗ್ರಂಥ 36ನೇ ಅಧ್ಯಾಯದಿಂದ ಓದ್ಕೊಂತ ಹೋದ್ರೆ ಗೊತ್ತಾಗ್ತದೆ ಒಬ್ಬ ರಾಜನು ಬೈಬಲ್ ಅನ್ನ ಸುಟ್ಟದಕ್ಕಾಗಿ ಯಾವ ಸ್ಥಿತಿ ಬರ್ತದೆ. ಇವತ್ತ ಬೈಬಲ್ ಅನ್ನ ಸುಡುವಂತವರು, ಪತ್ರಿಕೆಯನ್ನ ಸುಡುವಂತವರ ಪರಿಸ್ಥಿತಿ, ಅವರ ಕುಟುಂಬವು ಯಾವ ರೀತಿ ಇರ್ತದೆ ಎಂಬುದಾಗಿ ನೀವು ಆಲೋಚನೆ ಮಾಡಿಕೊಳ್ಳಿ ಪ್ರಿಯರೇ. ಆದ್ರೆ ದೇವರು ಅವ್ರಿಗೂ ಕೂಡ ಅವಕಾಶ ಕೊಡ್ತಾ ಇದ್ದಾನೆ. ಇವತ್ತಲ್ಲ ನಾಳೆ ಬದಲಾಗಬಹುದು ಎಂಬುದಾಗಿ ಅದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ಇದು ದೇವರ ಪ್ರೀತಿ, ಶ್ರೇಷ್ಠವಾದ ಪ್ರೀತಿ, ಆತನ ತಾಳ್ಮೆ ಬಹಳ ಶ್ರೇಷ್ಠವಾದದ್ದು ಎಂಬುದಾಗಿ ಅರ್ಥ ಮಾಡಿಕೊಂಡು ದೇವರಿಗೆ ಕ್ಷಮಾಪಣೆ ಕೇಳಿ ದೇವರಿಗೆ ಒಳಪಟ್ಟು ಬದುಕುವಂತವರಾಗಿರ್ಬೇಕು ಪ್ರಿಯರೇ. ಇಲ್ಲ ಅಂದ್ರೆ ಅವರು, ಅವರ ಕುಟುಂಬವೂ ಕೂಡ ಈ ಭೂಮಿ ಮೇಲೆ ಇಲ್ಲಾರ್ದೆ ಹೋಗ್ತದೆ. ಯಾಕೆಂತಂದ್ರೆ ನಾನು ಹೇಳ್ತಾ ಇಲ್ಲ, ಬೈಬಲ್ನಲ್ಲಿ ಎಷ್ಟೋ ಮಂದಿ ದೇವರಿಗೆ ವಿರೋಧವಾಗಿ ನಿಂತಂತವರೆಲ್ಲರ ಕುಟುಂಬವೂ ಕೂಡ ಹಂಗೆ ಹಾಳಾಗಿ ಹೋಗಿದೆ ಪ್ರಿಯರೇ. ಏನ್ರಿ, ಇನ್ನೊಂದು ಮಾತನ್ನ ನೋಡಿಕೊಳ್ಳೋಣ ಪ್ರಿಯರೇ. ಯೋಹನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಆ ವಾಕ್ಯವೆಂಬುವವನು ಅಂದ್ರೆ ಯೇಸು ಸ್ವಾಮಿಯವರು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಏನ್ರಿ, ವಾಕ್ಯವೆಂಬಾತನೇ ನರ ಅವತಾರ ಎತ್ತಿ ಈ ಭೂಮಿ ಮೇಲೆ ಬಂದು ವಾಸ ಮಾಡಿದನು. ಕಣ್ಣಿಲ್ಲಾರದವರಿಗೆ ಕಣ್ಣು ಕೊಟ್ಟನು, ಕಾಲಿಲ್ಲಾರದವರಿಗೆ ಕಾಲು ಕೊಟ್ಟನು, ಸತ್ತಂತವರನ್ನು ಬದುಕಿಸಿದನು, ಕೊನೆಯದಾಗಿ ಪಾಪ ಮಾಡಿದಂತ ಎಲ್ಲರನ್ನು ಕೂಡ ಪರಿಹಾರ ಮಾಡುವುದಕ್ಕಾಗಿ ತನ್ನ ರಕ್ತವನ್ನೇ ಕಲ್ವರಿ ಸಿಲಿಬೆಯ ಮೇಲೆ ಸುರಿಸಿದನು ಪ್ರಿಯ. ಆತನು ಏನ್ ಮಾಡಿದ್ದನಂತ ದ್ವೇಷ ಮಾಡ್ತಾ ಇದ್ದಾರೆ. ಆತನು ಯಾರನ್ನ ದ್ವೇಷ ಮಾಡ್ಯಾನಂತ ಆತನ ಮೇಲೆ ಕೋಪಗೊಳ್ತಾ ಇದ್ದಾರೆ. ಆತನು ಯಾರನ್ನು ಕೂಡ ದ್ವೇಷ ಮಾಡಿಲ್ಲ, ದ್ವೇಷ ಮಾಡಿದವರನ್ನೇ ಪ್ರೀತಿಸಿದ್ದಾನೆ, ಪಾಪ ಮಾಡಿದವರನ್ನೇ ರಕ್ಷಿಸಿದ್ದಾನೆ. ಏನ್ರಿ, ನೀನು ಕೂಡ ಕ್ಷಮಾಪಣೆ ಕೇಳಿದ್ರೆ ನಿನ್ನನ್ನು ಕೂಡ ರಕ್ಷಿಸುವಂತ ದೇವರಾಗಿದ್ದಾನೆ. ಅಂತ ಮಹನೀಯನನ್ನ ಬಂಧಿಸೋದಕ್ಕೆ ನೀನಲ್ಲ, ಇನ್ನು ಎಷ್ಟು ಮಂದಿ ಬಂದರೂ ಕೂಡ ಆಗೋಂಗಿಲ್ಲ. ವಾಕ್ಯವನ್ನು ಬಂಧಿಸಬಹುದಾ, ಬಂಧಿಸದಿಲ್ವಾ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಈ ಭೂಮಿ ಮೇಲೆ ಏನಾದ್ರೂ ಬಂಧಿಸಬಹುದು. ಆದ್ರೆ ವಾಕ್ಯವನ್ನ, ಕ್ರೈಸ್ತರನ್ನ, ಪರಿಶುದ್ಧವಾದ ಗ್ರಂಥವನ್ನ ಈ ಭೂಮಿ ಮೇಲೆ ಬಂಧಿಸುವಂತ ಆಯುಧವು ಯಾರಲ್ಲೂ ಕೂಡ ಇಲ್ಲ, ಯಾರು ಕೂಡ ಬಂಧಿಸಂಗಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ಅನೇಕವಾದ ವಚನಗಳಿಂದ ನಮಗೆ ಕಂಡು ಬರ್ತದೆ. ದೇವರು ಸರ್ವಶಕ್ತನು, ಸರ್ವಲೋಕವನ್ನು ಉಂಟು ಮಾಡಿದನು, ಸರ್ವೇಶ್ವರನಾದ ದೇವರು. ಅಂತಾತನನ್ನ ಬಂಧಿಸೋದು ಈ ಮನುಷ್ಯನ ಕೈಯಿಂದ ಸಾಧ್ಯವಿಲ್ಲ. ಅದಕ್ಕೆ ಪ್ರಿಯರೇ, ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ವಾಕ್ಯವನ್ನ ಯಾರಾದ್ರೂ ಕೇಳಿದ್ರೆ ಅವರು ರಕ್ಷಣೆ ಹೊಂದುತ್ತಾರೆ. ನಂಬಿ ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳುವವರು ರಕ್ಷಣೆ ಹೊಂದುತ್ತಾರೆ. ನಂಬದೇ ಇರುವವರು ದಂಡನೆಗೆ ಗುರಿಯಾಗ್ತಾರೆ. ಯಾರಾದ್ರೂ ವಿರೋಧವಾಗಿ ಬಂದ್ರೆ ಅವರಿಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿ. ಒಂದು ವೇಳೆ ನಿಮ್ಮನ್ನು ಬೈದು ಒಡೆದು ಕಳಿಸಿದ್ರೆ ಆ ಊರಲ್ಲಿ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬನ್ನಿ ಅಂತ ಯೇಸು ಸ್ವಾಮಿ ಅವರು ಹೇಳಿದ್ದಾರೆ. ಆ ಧೂಳೆ ಅಂತ್ಯಕಾಲದಲ್ಲಿ ಅವರಿಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸ್ತದೆ. ನಿಮ್ಮೆಲ್ಲರಿಗೂ ಕೂಡ ಅರ್ಥವಾಗಿದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋದ ಮುಖಾಂತರ
ನಿಮ್ಮ ಮುಂದೆ ಬರೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪ್ರಭು, ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ.